ರೈತರ ಶ್ರಮ, ಹಸಿರು ಹೊಲಗಳು ಮತ್ತು ಹಳ್ಳಿಯ ಜೀವನದ ನಿಜವಾದ ಸೊಬಗು ಹೇಗಿರುತ್ತೆ ಗೊತ್ತಾ? ಅದನ್ನು ನೋಡಲು ಶಾನ್ವಾಡ್ ಗ್ರಾಮಕ್ಕೆ ಸ್ವಾಗತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನ್ ತೋರ್ಸತ್ತೆ ಅಂದ್ರ ನಮ್ಮ ಧಾರವಾಡದ ಶಾನ್ವಾಡ್ ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸತ್ತೆ. ಮತ್ತ ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳ್ತೇನಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡಬಹುದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಶಾನ್ವಾಡ್ ಗ್ರಾಮ ಧಾರವಾಡ ಜಿಲ್ಲೆ ಕೃಷಿ ಸಂಸ್ಕೃತಿ ಮತ್ತು ಹಳ್ಳಿಯ ಜೀವನದ ಸುಂದರ ಪ್ರತಿಬಿಂಬವಾಗಿದೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ಇರುವ ಧಾರವಾಡ ಜಿಲ್ಲೆ ತನ್ನ ಕೃಷಿ ಪರಂಪರೆ, ಸಾಂಸ್ಕೃತಿಕ ವೈಭವ ಮತ್ತು ಸುಂದರ ಗ್ರಾಮಗಳಿಗಾಗಿ ಪ್ರಸಿದ್ಧವಾಗಿದೆ. ಅಂತಹ ಗ್ರಾಮಗಳಲ್ಲಿ ನವಲಗುಂದ ತಾಲೂಕಿನ ಶಾನ್ವಾಡ್ ಗ್ರಾಮ ಕೂಡ ಒಂದು ಪ್ರಮುಖ ಗ್ರಾಮವಾಗಿದೆ. ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಈ ಗ್ರಾಮವು ಕೃಷಿ ಪರಿಶ್ರಮ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಗೆ ಪ್ರತೀಕವಾಗಿದೆ. ಗ್ರಾಮದ ಪರಿಚಯ. ಶಾನ್ವಾಡ್ ಗ್ರಾಮವು ನವಲಗುಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಒಂದು ಕೃಷಿ ಪ್ರಧಾನ ಗ್ರಾಮವಾಗಿದೆ. ಹಸಿರು ಹೊಲಗಳು, ತೆರೆದ ವಾತಾವರಣ ಮತ್ತು ಶಾಂತಿಯುತ ಪರಿಸರ ಈ ಗ್ರಾಮದ ಪ್ರಮುಖ ಆಕರ್ಷಣೆಯಾಗಿದೆ. ಗ್ರಾಮದಲ್ಲಿ ವಾಸಿಸುವ ಜನರು ಮುಖ್ಯವಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ತಮ್ಮ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಹೆಸರಿನ ಕಟಾವಿಗೆ ಸಮಯ ಸಾಲುತ್ತಿಲ್ಲವೇ? ಈ ಯಂತ್ರ ನಿಮ್ಮ ಸಮಸ್ಯೆಗೆ ಉತ್ತರ. ರೈತರೇ, ಹೆಸರನ್ನು ಬೆಳೆಯಲು ತಿಂಗಳು ಶ್ರಮ ಬೇಕು, ಆದರೆ ಕಟಾವು ಮಾಡಲು ಕೆಲವೇ ದಿನಗಳು ಸಿಗುತ್ತದೆ. ಸಮಯಕ್ಕೆ ಕಟಾವು ಆಗದಿದ್ದರೆ ನಷ್ಟ ರೈತನದೇ. ಅದಕ್ಕಾಗಿ ಬಂದಿದೆ ನ್ಯೂ ಹೋಲ್ಯಾಂಡ್ ಹಾರ್ವೆಸ್ಟರ್ TC 530. ವೇಗವಾದ ಕಟಾವು, ಕಡಿಮೆ ಕೂಲಿ ಖರ್ಚು, ಧಾನ್ಯಕ್ಕೆ ಕಡಿಮೆ ನಷ್ಟ, ಆದರೆ ರೈತನಿಗೆ ಹೆಚ್ಚು ಲಾಭ. ಇದು ಕೇವಲ ಯಂತ್ರವಲ್ಲ, ರೈತನ ಸಮಯ ಮತ್ತು ದುಡಿಮೆಯನ್ನು ಉಳಿಸುವ ನಿಜವಾದ ಸಹಾಯಕ. ನ್ಯೂ ಹೋಲ್ಯಾಂಡ್ ಹಾರ್ವೆಸ್ಟರ್ TC 530 ಹೆಸರಿನ ಕಟಾವಿನ ಹೊಸ ಕ್ರಾಂತಿ. ಮಷೀನ್ ಹೆಂಗ್ ಚಲೋ ಕೆಲಸ ಐತ್ರಿ? ಒಂದ್ 60 ಎಕರೆ ಹೆಸರು ಹಾಕಿಸ್ತೇವೆ. ಒಂದ್ ವರ್ಷ ಕವರ್ ಮಾಡಿಕೊಟ್ರಿ. ಇವ್ರ ಮಷೀನ್ ಬಗ್ಗೆ ಹೆಂಗ್ ಅನ್ಸಿತ್ರಿ ನಿಮ್ಗೆ? ಕೃಷಿಯೇ ಗ್ರಾಮದ ಜೀವಾಳ. ಶಾನ್ವಾಡ್ ಗ್ರಾಮದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ಕೃಷಿಯಾಗಿದೆ. ಇಲ್ಲಿನ ಬಹುತೇಕ ಕುಟುಂಬಗಳು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಮಳೆ ಹಾಗೂ ನೀರಾವರಿ ಸೌಲಭ್ಯಗಳು ಆಧಾರದ ಮೇಲೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಪ್ರತಿ ವರ್ಷ ರೈತರು ಉತ್ತಮ ಇಳುವರಿಗಾಗಿ ಶ್ರಮಿಸುತ್ತಾರೆ. ಮಳೆಯ ಅವಲಂಬನೆ ಹೆಚ್ಚಾಗಿದ್ದರೂ ಕೃಷಿ ಮೇಲಿನ ಪ್ರೀತಿ ಮತ್ತು ನಂಬಿಕೆಯಿಂದ ಗ್ರಾಮಸ್ಥರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ರೈತರ ಜೀವನ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ರೈತರು ತಮ್ಮ ದಿನಚರ್ಯವನ್ನು ಆರಂಭಿಸುತ್ತಾರೆ. ಹೊಲದ ಕೆಲಸ, ಜಾನುವಾರುಗಳ ಆರೈಕೆ, ನೀರಾವರಿ ವ್ಯವಸ್ಥೆ ಹಾಗೂ ಬೆಳೆಗಳ ನಿರ್ವಹಣೆ ಅವರ ದೈನಂದಿನ ಜೀವನದ ಭಾಗವಾಗಿದೆ. ರೈತರ ಶ್ರಮದಿಂದಲೇ ಗ್ರಾಮದ ಅಭಿವೃದ್ಧಿ ಸಾಧ್ಯವಾಗಿದೆ. ಕೃಷಿ ಜೀವನ ಎಂಬ ಮಾತನ್ನು ಶಾನ್ವಾಡ್ ಗ್ರಾಮದ ರೈತರು ನಿಜವಾಗಿಯೂ ಸಾಬೀತುಪಡಿಸುತ್ತಾರೆ. ಹಳ್ಳಿ ಜೀವನದ ಸೊಬಗು. ನಗರಗಳ ಗದ್ದಲ ಮತ್ತು ಒತ್ತಡ ಜೀವನಕ್ಕಿಂತ ಭಿನ್ನವಾಗಿ ಶಾನ್ವಾಡದಲ್ಲಿ ಶಾಂತಿ ಮತ್ತು ನೆಮ್ಮದಿ ತುಂಬಿದೆ. ಗ್ರಾಮದ ಜನರು ಪರಸ್ಪರ ಸಹಕಾರ ಮತ್ತು ಸ್ನೇಹದಿಂದ ಬದುಕುತ್ತಾರೆ. ಹಬ್ಬಗಳು, ಜಾತ್ರೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗ್ರಾಮಸ್ಥರು ಒಟ್ಟಾಗಿ ಭಾಗವಹಿಸುವುದು ಇಲ್ಲಿನ ವಿಶೇಷತೆ. ಹಿರಿಯರಿಗೆ ಗೌರವ ಮತ್ತು ಸಂಪ್ರದಾಯಗಳಿಗೆ ಮಹತ್ವ ನೀಡುವ ಸಂಸ್ಕೃತಿ ಇಂದಿಗೂ ಉಳಿದಿದೆ. ಹಬ್ಬಗಳು ಮತ್ತು ಸಂಸ್ಕೃತಿಯನ್ನು ನೋಡಿದರೆ ಶಾನ್ವಾಡ್ ಗ್ರಾಮದಲ್ಲಿ ಕನ್ನಡ ಸಂಸ್ಕೃತಿ ಸೊಗಡು ಎಲ್ಲೆಡೆ ಕಾಣುತ್ತದೆ. ಯುಗಾದಿ, ದೀಪಾವಳಿ, ಗಣೇಶ ಚತುರ್ಥಿ, ಸಂಕ್ರಾಂತಿ ಮುಂತಾದ ಹಬ್ಬಗಳನ್ನು ಗ್ರಾಮಸ್ಥರು ಸಂಭ್ರಮದಿಂದ ಆಚರಿಸುತ್ತಾರೆ. ಜಾತ್ರೆಗಳ ಸಮಯದಲ್ಲಿ ಗ್ರಾಮವು ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತದೆ. ಸಾಂಪ್ರದಾಯಿಕ ಕಲೆಗಳು, ಜನಪದ ಸಂಸ್ಕೃತಿ ಮತ್ತು ಗ್ರಾಮೀಣ ಆಚರಣೆಗಳು ಯುವ ಪೀಳಿಗೆಗೆ ತಮ್ಮ ಪರಂಪರೆಯನ್ನು ಪರಿಚಯಿಸುತ್ತದೆ.
ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ನೋಡಿದರೆ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಸೌಲಭ್ಯಗಳು ಲಭ್ಯವಿದೆ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ನವಲಗುಂದ, ಧಾರವಾಡ ಮತ್ತು ಹುಬ್ಬಳ್ಳಿ ನಗರಗಳಿಗೆ ತೆರಳುತ್ತಾರೆ. ಶಿಕ್ಷಣದ ಮಹತ್ವವನ್ನು ಅರಿತಿರುವ ಗ್ರಾಮಸ್ಥರು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ಮಳೆಗಾಲದಲ್ಲಿ ಹೆಸರಿನಿಂದ ಕಂಗೊಳಿಸುವ ಹೊಲಗಳು, ತಂಪಾದ ಗಾಳಿ ಮತ್ತು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯವು ಶಾನವಾಡ ಗ್ರಾಮವನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತದೆ. ಸಂಜೆ ಸಮಯದಲ್ಲಿ ಹೊಲಗಳ ನಡುವೆ ಕಾಣುವ ಸೂರ್ಯಾಸ್ತದ ದೃಶ್ಯ ಮನಸ್ಸಿಗೆ ವಿಶೇಷ ಸಂತೋಷವನ್ನು ನೀಡುತ್ತದೆ. ಪ್ರಕೃತಿ ಪ್ರಿಯರಿಗೆ ಈ ಗ್ರಾಮ ಒಂದು ಸುಂದರ ಅನುಭವವನ್ನು ನೀಡುತ್ತದೆ. ಶಾನವಾಡ ಗ್ರಾಮದ ವಿಶೇಷತೆಯನ್ನು ನೋಡಿದರೆ ಶಾನವಾಡ ಕೇವಲ ಒಂದು ಗ್ರಾಮವಲ್ಲ, ಅದು ರೈತರ ಪರಿಶ್ರಮ, ಸಂಸ್ಕೃತಿ, ಶ್ರೀಮಂತಿಕೆ ಮತ್ತು ಹಳ್ಳಿ ಜೀವನದ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಜೀವಂತ ಉದಾಹರಣೆಯಾಗಿದೆ. ಇಲ್ಲಿನ ಜನರು ಸರಳತೆ, ಕೃಷಿ ಮೇಲಿನ ನಂಬಿಕೆ ಮತ್ತು ಪರಸ್ಪರ ಸಹಕಾರ ಗ್ರಾಮದ ನಿಜವಾದ ಸೌಂದರ್ಯವಾಗಿದೆ. ಕೊನೆಯದಾಗಿ ಧಾರವಾಡ ಜಿಲ್ಲೆ ಹೆಮ್ಮೆಯ ಗ್ರಾಮಗಳಲ್ಲಿ ಒಂದಾಗಿರುವ ಶಾನವಾಡ ಗ್ರಾಮವು ಕೃಷಿ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸುಂದರ ಸಂಗಮವಾಗಿದೆ. ಗ್ರಾಮೀಣ ಭಾರತದ ನಿಜವಾದ ಆತ್ಮವನ್ನು ಅರಿಯಲು ಶಾನವಾಡದಂತಹ ಗ್ರಾಮಗಳನ್ನು ನೋಡಲೇಬೇಕು. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.